ಬರೀ ಎಲ್ಲ ಕಡೆ ಹಾಸ್ಯಗಳು ಭಾಳ ಇರ್ತಾವ. ಹಾಸ್ಯ ಭಾಳ ಇರ್ತವ್ರು ಯಪ್ಪ. ಲಗ್ನಕ್ಕಿಂತ ಮೊದಲು ಹೆಣ್ಮಕ್ಕಳು ತೆಳ್ಳಗೆ ಅಗದಿ ಚಂದ ಇರ್ತಾರೆ. ಲಗ್ನ ಆಗಿ 8 ವರ್ಷ ಆಗಿ ಒಂದೆರಡು ಮಕ್ಕಳಿಗೆ ಹಡೆದು ಕೂಡ್ರೆ 48 kg ಇದ್ದ ಹೆಂಡತಿ 78 kg ಆದಳ್ರಿ. ಕೂತ್ರೆ ಏಳಕ್ಕೆ ಬರಲಿಲ್ಲ, ಎದ್ರೆ ನಡಿಲಾಕ ಬರಲಿಲ್ಲ, ಅಂಥ ದಪ್ಪ ಆದಳು. ಅಕ್ಕಿ ಏನು ಮಾಡ್ಯಾಳ್ರಿ, ರಾತ್ರಿ ಮನ್ಸದ ತುಂಬ ಭೀಮಸೇನ್ ಮುಕ್ಕೊಂಡಂಗೆ ಒಬ್ಬಕ್ಕಿನೇ ಮುಕ್ಕೊಂಡಾಳು. ಅದು ಗಂಡ ಪಾಪ ಪ್ರಾಣಿ. ಮನ್ಸದ ಮಗ್ಗಲ್ಕ ಹಳಿದೊಂದು ಚಾಪಿ ಹಾಸ್ಕೊಂಡು ಗಂಡ ಮಕ್ಕೊಂಡ್ರಿ. ಗಂಡ ಮಕ್ಕೊಂಡ ರಾತ್ರಿ 12:30 ಆಯಿತು. ಹೇಳ್ತಿ ದಪ್ಪತ್ತು ಗಂಡನ ಮೇಲೆ ಬಿದ್ದುಡ್ರಿ. ಅಲ್ಲೇ ಗಂಡ ಕೈಕಂದವ. ಯಾಕೆ ಏನಾಯ್ತು ಅಂದು. ಏನು ಮಾಡ್ರಿ, ಭೂಕಂಪ ಆಯ್ತು ಅಂದ್ಲಕ್ಕಿ. ಭೂಕಂಪ ಆಯ್ತು. ಡಬ್ಬಿ ನೀ ಬಿದ್ದ ಮೇಲೆ ಭೂಕಂಪ ಆಗಿರ್ಬೇಕು ನೋಡೋದನ್ನತ್ತವ. ಭಾಳ ದಪ್ಪರು ಯಪ್ಪ. ಹಿಂಗೆ ಧಾರವಾಡದಂಥ ಊರಾಗ ಗಂಡ ಹೆಂಡ್ತಿ ಕೂಡಿ ಕೂತಾರ್ರಿ. ಲಗ್ನ ಆಗಿ 10 ವರ್ಷ ಆಗ್ಯದ. ಅದು ಗಂಡ ಮನ್ಯಾಗ ಕೆಲಸ ಮಾಡಿ ಹೊರಗೆ ಕೆಲಸ ಮಾಡಿ ತೆಳ್ಳಗೆ ಸೊಟ್ಟಾಗ್ಯದ್ರಿ ಅದು ಗಂಡ. ಈಕೆ ಹೆಂಡ್ತಿ ಧಾರಾವಾಹಿ ನೋಡ್ಕೋತ ಸಿನಿಮಾ ನೋಡ್ಕೋತ ಎಲ್ಲ ಕಮ್ಮಗೆ ತಿಂದು ನಮ್ಮಂಗೆ ಆನೆ ಮರಿ ಆಗ್ಯಾಡ್ರಿ. ಎಲ್ಲರೂ ಒಡಪಾಕಿ ಹೆಸರು ಹೇಳ್ರಿ, ಒಡಪಾಕಿ ಹೆಸರು ಹೇಳ್ರಿ. ಮೊದಲು ಹೆಂಡ್ತಿ ಪಾಳೆ ಬರ್ತ್ರಿ. ಎಲ್ಲಿ? ಧಾರವಾಡದಾಗ. ಅಕ್ಕಿ ಶುರು ಮಾಡಿದ್ಲು. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿಯಾಗಿರೋದು ಸಿದ್ಧಾರೂಢರ ಮಠ. ನಾ ಗಂಡನ ಹೆಸರು ಹೇಳ್ತೀನಿ, ಸಾಯು ಮಠ ಅಂದ್ಲಕ್ಕಿ. ವಾ ಭಾರಿ ಐತ್ರಿ, ಭಾರಿ ಐತ್ರಿ ಅಂದು. ಏಯ್ ಗೆಳೆಯರಂದರು, ನೀನು ಹೇಳ್ತಿ ಒಡಪಾಕಿ ಹೆಸರು ಹೇಳಲ್ಲೇ, ನೀನು ಒಡಪಾಕಿ ಹೆಸರು ಹೇಳಂದರು. ಅವ ಧಾರವಾಡದ ಗಂಡ ಎದ್ದಿತ್ತ. ಅವ ಹೇಳ್ದ, ಧಾರವಾಡದ ಆ ಕಡೆ ಡೆಂಟಲ್, ಧಾರವಾಡದ ಈ ಕಡೆ ಮೆಂಟಲ್. ನಾನು ಹೇಳ್ತೀವಿ ಒಂದು ಕ್ವಿಂಟಲ್ ಅಂದವ. 80 kg ಆಗ್ಯಾಳ. ಇನ್ನೊಬ್ಬಕ್ಕಿ ಹೇಳ್ತೀರಿ, ಗಂಡಿಗೇನು ಸಿಟ್ಟಿತ್ತೋ ಏನೋ, ಅಕ್ಕಿ ಶುರು ಮಾಡಿದ್ಲು. ಆ ಕಪಾಟ ಈ ಕಪಾಟ, ಹಾಲಿನ ಕಪಾಟ ಮೊಸರಿನ ಕಪಾಟ. ನನ್ನ ಗಂಡನ ತಲೆ ಪೂರಾ ಸಪಾಟ. ಗಂಡಗೆ ತಲೆ ಬೋಳಾಗಿತ್ತು ರೀ, ಕೂದಲೆಲ್ಲ ಹುಚ್ಚಿ ಹೋಗಿಬಿಟ್ಟಿದ್ದು. ಬೋಳು ತಲೆ ಗಂಡಾಗಿದ್ದ. ಇದೊಂದಾಯಿತು. ಆಮೇಲೆ ಇನ್ನೊಬ್ಬವ ನೋಡ್ರಿ, ಗದಗಿನ ಗಂಡವ. ಅವ ಹುಡುಕ್ಯಾಡಿ ಲಗ್ನ ಆದ್ರಿ. ಅಗದಿ ತೆಳ್ಳಗೆ ಬೆಳ್ಳಗೆ ಸ್ಮಾರ್ಟ್ ಹೆಂಡ್ತಿ, ಭಾರಿ ಚಂದ ಸಿನಿಮಾ ನಟಿ ಇದ್ದಂಗಿದ್ದಳ್ರಿ. ಆದ್ರೆ ಆಕಿಗೆ ಒಂದೇ ಒಂದು ಕೆಟ್ಟ ರೋಗ ಇತ್ತು. ಏನಂದ್ರೆ ಯಾವಾಗಲೂ ಮೂಗು ಸೊರ್ತಿತ್ತು ರೀ. ಬರೇ ನೆಗಡಿ ಬರೋದು, ಮೂಗು ಸೊರೋದು, ನೆಗಡಿ ಬರೋದು, ಮೂಗು ಸೊರೋದು. ಅವ ಅಂದ ಗದಗಿನ ಗಂಡ, ಗದಗ ಆ ಕಡೆ ಡಂಬಳ, ಗದಗ ಈ ಕಡೆ ಹೊಂಬಳ, ನಾನು ಹೆಂಡ್ತಿ ಮುಗುನ್ಯಾಗ ಸಿಂಬಳ ಅಂತ. ಅದಕ್ಕೆ ಗಂಡ ಹೆಂಡ್ತಿ ಕಡೆ ಇಂಥ ಹಾಸ್ಯ ಪ್ರಸಂಗಗಳು ಭಾಳ ಇರ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ಬರ್ರಿ ನಮ್ಮ ತಾಯಂದಿರು ಭಾಳ ಬಂದಾರ. ಅಲ್ಲಿ ನಮ್ಮ ಅಜ್ಜಿಗಳು ಮುದುಕಿಗಳು ಕೂತಾರ, ದೊಡ್ಡ ಚಪ್ಪಾಳೆ ತಟ್ಟರು. ಯಪ್ಪ 70-75 ವಯಸ್ಸಾಗ್ಯಾವ. ಕೂದಲೆಲ್ಲ ಬೆಳಗಾಗ್ಯಾವ, ಹಲ್ಲು ಬಿದ್ದವ, ಚಸ್ಮಾ ಹಾಕ್ಕೊಂಡು ಚಪ್ಪಗಾಲು ಹಾಕ್ಕೊಂಡು ಕೂತಾರ, ದೊಡ್ಡ ಚಪ್ಪಾಳೆ ತಟ್ಟರು. ಯಪ್ಪ ನಮ್ಮಂಥ ಹೆಣ್ಮಕ್ಳಿಗೆ, ದೊಡ್ಡ ಊರಾಗಿರೋ ಹೆಣ್ಮಕ್ಳು ಕುಟ್ಟಂಗಿಲ್ಲ, ಬೀಸಂಗಿಲ್ಲ, ಬಾಗಂಗಿಲ್ಲ, ತಿನ್ನೋದು ಕುಂಡ್ರೋದು ಮಾಡಿ ಕೆಳಗೆ ಕುಂದ್ರಲಕ್ಕೆ ಬರಂಗಿಲ್ಲ ರೀ. ಅದಕ್ಕೆ ನಮಗೆ ಕುರ್ಚಿನೇ ಬೇಕು ಇವತ್ತು ಕೂಡ್ಲಕ್ಕ. ಆ ಅಜ್ಜಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ರಿ. ಹಿಂಗೆ ಒಂದು ಮುದುಕಿ ಏನು ಮಾಡ್ಯಾಳ್ರಿ, ಮುದುಕಿ ಇಂಡಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ. ಆಕಿ ಎಡಗೈಯಾಗ ಏನು ಮಾಡ್ಯಾಳ, ಎಡಗೈಯಾಗ ಮೊಮ್ಮಗ ಗೆತ್ಕೊಂಡಾಳ, ಬಲಗೈಲೆ ಯಪ್ಪ ಬಸ್ ನಿಂದ್ರಿಸಪ್ಪ ಅದು ಡ್ರೈವರ್ ಪಾಪ ಎಲ್ಲೇ ಹೋತದ ತಿಳ್ಕೊಂಡು, ಬಾಬೇಯವ್ವ ಎಲ್ಲಿ ಹೋತಿ ಅಂದ. ಎಲ್ಲಿ ಹೋಗೋದಿಲ್ಲ ಯಪ್ಪ, ನನ್ನ ಮೊಮ್ಮಗ ಅಳ್ಳಾಕತ್ತದ, ಹಾರ್ನ್ ಬಾರಿಸತ್ರಿ. ಬಸ್ ನಿಂದ್ರಿಸಿ ಹಾರ್ನ್ ಬಾರಿಸ್ಬೇಕತ್ತ. ಮುದುಕಿ ಏನು ಡೇಂಜರ್ ಅದಿ ಎಲೆ ಅಂದವ. ಇನ್ನೊಂದು ಮುದುಕಿ ಏನು ಮಾಡ್ಯಾಳ್ರಿ, ಈಗಿನ ಕತೆ ಅಲ್ಲಿದು 45 ವರ್ಷದ ಹಿಂದಿನ ಕತೆ ರೀ. ದೊಡ್ಡದೊಂದು ಗಂಟು ತೊಗೊಂಡು ಮುದುಕಿ ಇಂಡಿ ಬಸ್ ಸ್ಟ್ಯಾಂಡ್ನ್ಯಾಗ ಏರಿದಳು. ಆಕೆಗೆ ವಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ರೀ. ಏರಿದ್ಲು, ಒಟ್ಟು ಒಂದು ಸೀಟ್ ಖಾಲಿ ಇಲ್ಲ. ನಡ್ಬರ್ಕ ನಿಂತಲು. ಅದೊಂದು ಗಂಟು ಹೋಗದ್ಲು, ನಡ್ಬರ್ಕ ನಿಂತಲು. ಅವ ಕಂಡಕ್ಟರ್ ಬಂದ, ಏನು ಬೇಯವ್ವ ಮುದುಕಿ, ದೊಡ್ಡದೊಂದು ಗಂಟು ತೊಗೊಂಡು ಬಂದು, ಹಳೆ ಹುಚ್ಚಿ, ಎಲ್ಲಿ ಖಾಲಿ ಅದ, ಎಲ್ಲಿ ಸೀಟ್ ಖಾಲಿ ಅದ, ಕುಂಡ್ರು ಹೋಗಂದ. ಹೋದ್ಲು ಮುದುಕಿ, ಹಾದ್ಲು ಒಂದೇ ಒಂದು ಸೀಟ್ ಖಾಲಿ ಐತ್ರಿ.
ಯವ್ವ ದೇವ್ರ ತಲೆ ಮೇಲೆ ಅದ ನೋಡ, ಮುದುಕಿ ಕೂತ್ಲು. ಕಂಡಕ್ಟರ್ ರೈಟ್. ಡ್ರೈವರ್ ಬಂದು ನೋಡ್ತದ್ರಿ, ಡ್ರೈವರ್ ಸೀಟಿಗೆ ಕೂತದ ಮುದುಕಿ. ಯವ್ವ ಇಲ್ಲೇ ಕೂತಿದ್ದು ನನ್ನ ಸೀಟ ಅಂದ್ಲು. ಶಾಣೆ ಇದ್ದಿ ಅಪ್ಪ, ಕಂಡಕ್ಟರ್ ಹೇಳ್ಯಾನ ಬಿಡುದಿಲ್ಲ ಅಂದ್ಲಕ್ಕಿ. ಹುಚ್ಚು ಮುದುಕಿ, ನಾನು ಬಸ್ ಹೊಡೆ ಬಂದೀನಿ, ಡ್ರೈವರ್ ಅದೀನಿ ಅಂದ್ಲು. ನೀ ಡ್ರೈವರರೇ ಇರು, ಕಿನ್ನರರೇ ಇರು, ನಾ ಏನು ಮಾಡಲಿ, ಬಿಡುದಿಲ್ಲ ಅಂದ್ಲಕ್ಕಿ. ಬಿಡುದಿಲ್ಲ, ಹಣಿ ಹಣಿ ಬಡ್ಕೊಂಡವ ಡ್ರೈವರ. ಅಲ್ಲೊಬ್ಬ ಮುಂದೆ ಒಂದು ಮ್ಯಾಟ್ರಿಕ್ಕಲ್ಲಿ ಹುಡುಗಿತ್ತು. ಯವ್ವ ನಾ ಸಣ್ಣವದಿನ, ಬಾ ನಾನು ಹಿಂದಿರ್ತೀನಿ, ನಿನಗಿಲ್ಲಿ ಸೀಟದಾಗ ಕುಂಡ್ರ, ಬಾ ಕೂತನ್ರಿ. ಕಂಡಕ್ಟರ್ ಟರ್ 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 7-8 ಸಲ ಸೀಟಿ ಉದ್ದ. ಅದು ಪಾಪ ಮುದುಕಿ ಕಿವಿ ಕೇಳ್ಸಂಗಿಲ್ಲ, ಕಣ್ಣು ಕಾಣಿಸಂಗಿಲ್ಲ, ಅಟ್ಟೆ ಕೂತದ ಒಂದು ಮುದುಕಿ. ವಿಜಾಪುರ ಬತ್ತು, ಆ ಮುದುಕಿ ಕಳಿಸ್ರಿ ಇಲ್ಲಿ, ಆ ಮುದುಕಿ ಇಳಿಬೇಕು ಅಂತ. ಇನ್ನೇನು ಮುದುಕಿ ಗಂಟು ಒಗೆದು ಇಳಿಬೇಕು ನಟ್ಟಿಗೆ ಕಂಡಕ್ಟರ್ ಅಂದ, ಏನು ಬೇ ಯವ್ವ ತಲೆ ಕೆಟ್ಟದ ನಿನಗ? ಒಂದಲ್ಲ ಎರಡಲ್ಲ 8 ಸಲ ಸೀಟಿ ಉದ್ದೆ, ತಿರುಗಿ ನೋಡ್ಬಾರ್ದನ ನನ್ನ ಅಂದ. ಅವ ಮುದುಕಿ ಅಂದ್ಲು, ಹೋಗೋ ಮೂಡ, ಹಳೆ ಮೂಡ, ನಾ ಹರಿಯೋದಕ್ಕಿದ್ದಾಗ ನಮ್ಮ ಊರಾನ ಗೌಡು ಸೀಟಿ ಉದಿದ್ರೆ ತಿರುಗಿ ನೋಡಿಲ್ಲ, ಈ ವಯಸ್ಸಿನಾಗ ನಿಂಗೇನು ನೋಡ್ತಾರಲ್ಲೇ ಅಂದ್ಲು. ಹೊಣಿ ಹೊಣಿ ಬಡ್ಕೊಂಡವ. ಅದಕ್ಕೆ ಈ ಅಜ್ಜಿ ಅಂದಿರು ಭಾಳ ಪಕ್ಕ ಹೌದು. ದೊಡ್ಡ ಚಪ್ಪಾಳೆ ತಟ್ರಿ ಬರ್ರಿ. ನಾ ಎಲ್ಲ ಊರಾಗ ಎಲ್ಲ ಕಾರ್ಯಕ್ರಮದಾಗ ಈ ಕುಡುಕರ ಬಗ್ಗೆ ಭಾಳ ಹೇಳ್ತಿರ್ತೀನಿ ರೀ. ಈ ಕುಡುಕರು ಭಾಳ ಡೇಂಜರು ಯಪ್ಪ, ಭಾಳ ಡೇಂಜರ್ ರೀ. ಹಿಂಗೆ ಹಳ್ಳಿ ಊರಾಗ ಚಾಡ್ಗಿ ಅಂತ ಊರಾಗ ಕೆಟ್ಟ ಕುಡುಕ ಕಂಡಿದ್ದನ್ರಿ. ಮುಂಜಾನೆನೂ ಕುಡಿಯವ, ಮಧ್ಯಾಹ್ನಾಗೂ ಕುಡಿಯವ, ರಾತ್ರಿನೂ ಕುಡಿಯವ. ಇದೇ ಇಲೆಕ್ಷನ್ ಸಮೀಪದಾಗ ಕುಡ್ದ ಮನೆಗೆ ಬಂದ ಒಳಗೆ ಹೋಗಿ ಕಾಲ ಮಾರಿ ತಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬಂದು ಕೂತ ಹೆಂಡ್ತಿಗಂದ, ಈ ಸಲ ಈ ಊರು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಆರಿಸಿ ಬಂದೆ ಅಂದ್ರೆ ಹಳ್ಳಿನೇ ಚೇಂಜ್ ಇರಲಿ ಬಿಡಿಯಪ್ಪ ಅನ್ಲಕ್ಕಿ. ವಿಜಾಪುರ ಜಿಲ್ಲಾಕ್ಕೆ MLA ಆಗಿ ಬಂದ್ರೆ ವಿಜಾಪುರ ಚೇಂಜ್, ರಾಜ್ಯಕ್ಕೆ ಮಂತ್ರಿ ಆದ್ರೆ ರಾಜ್ಯನೇ ಚೇಂಜ್ ಅಂದ. ಅವಾಗ ಹೇಳ್ತಿ ಅಂದ್ಲು, ಕಬರಿಗೇಡಿ, ಹಳೆಯ ಕಬರಿಗೇಡಿ, ಕುಡಿದ ನಿಷೇಧದೊಳಗೆ ನಿನ್ನ ಲುಂಗಿ ತಿಳ್ಕೊಂಡು ನಾನು ದೊಡ್ಡ ಲಂಗ ಪ್ರಕಾರ ಹಾಕೊಂಡು ಕೂತಿ, ಅದು ಚೇಂಜ್ ಮಾಡಲೇ ಅಂದ್ಲು. ಗೊತ್ತೇ ಆಗಿಲ್ರಿ, ಹೆಂಡ್ತಿ ಬಟ್ಟೆ ಮಡಿಚಿಟ್ಟಾಳ, ಮುಖ ತಕ್ಕೊಂಡು ಬಂದು ದೊಡ್ಡದೊಂದು ಪ್ರಕಾರ ಹಾಕೊಂಡು ಕೂತ್ಬಿಟ್ಟ ಲಂಗ ಹಾಕ್ಕೊಂಡು. ಅಂಥ ಕಬರಿಗೇಡಿಗಳು ಇರ್ತಾರೋ ಯಪ್ಪ, ಭಾಳ ಕಬರಿಗೇಡಿಗಳು ಇರ್ತಾರೆ ಇವ್ರು ಕುಡುಕರು. ಹೆಂಡ್ತಿ ಮಕ್ಕಳು ಚಿಂತಿಲ್ಲ, ಏನು ಎಲ್ಲಿ ಬೀಳುತ್ತಾವೋ ಎಲ್ಲಿ ಹೇಳ್ತಾವೋ. ಇವು ಸರಿ ಸಿಂಧಿ ಕುಡಿತಾರ್ರಿ ಇವರು. ಏನು ಹೇಳಾಕತ್ತಿದ್ದೀನಿ ರೀ ನಾನು, ಈ ಗಂಡದೇರು ಭಾಳ ಡೇಂಜರ್. ಸರಿ ಸಿಂಧಿ ಕುಡಿದು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ. ಒಂದು ಹಾಡ ಬರ್ತದೆ ಕೇಳ್ರಿ ಯಾಕೋರ. ಕಳ್ಳಿ ಕಾಡೆ ಓಡಿ ಬಂದಿತ್ತ, ಬಣ್ಣದ ಬಾಟ್ಲಿ ಬಾಬಾ ಅಂದಿತ್ತ, ಊರಾಗಿರಲಿ ಕೇರೆ ಆಗಿರಲಿ, ಹಬ್ಬ ಹುಣ್ಣಿಮೆ ಮದ್ವೆ ಬರಲಿ, ಆಫೀಸ್ ಒಳಗೆ ಡ್ಯೂಟಿ ಆಗಿರಲಿ, ಸಂತಿ ಮಾಡೋ ಪ್ಯಾಟೆ ಆಗಿರಲಿ, ಕೈ ಮಾಡಿ ಬಾಬಾ ಅಂದಿತ್ತ, ಕಳ್ಳಿ ಕಾಡೆ ಓಡಿ ಬಂದಿತ್ತ. ಹೆಂಡ್ತಿ ಮಕ್ಕಳು ಎದಕ್ಕೆ ಬೇಕ, ಹೆಂಡದ ಬಾಟ್ಲಿ ಇದ್ರೆ ಸಾಕ, ಬಂಧು ಬಳಗ ಯಾಕರೆ ಬೇಕ, ಸರಿ ಇನ್ನ ಬೇಕ ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ, ಕುಡ್ಕೊಂಡು ಹೊಂಟ್ರ ನಾನೇ ರಾಜ, ರೋಡ್ ತುಂಬ ಬ್ಯಾಂಡ್ ಬಾಜ, ಕೆಂಪು ಬೋರ್ಡ ಕೈ ಮಾಡಿ ಕರೆದಿತ್ತ, ಕಳ್ಳಿ ಕಾಡೆ ಓಡಿ ಬಂದಿತ್ತ. ಮುಂಜಾನೆದ್ದು ಗುಂಗಿನ್ಯಾಗ ರಾತ್ರಿ ಎಲ್ಲ ಮಂಗ್ಯಾನಂಗ, ಹೋಟೆಲದೊಳಗೆ ಬಾದುಷಹ, ಮನಿ ಒಳಗೆ ಕರಿ ಚಹಾ, ಬಂದಿದ್ದಲ್ಲ ಬಾರಿಸಿದ್ದಲ್ಲ, ಹೊಟ್ಟಿ ನೆತ್ತಿಗೆ ಸುಖ ಇಲ್ಲ, ಮಧ್ಯಾಹ್ನದಾಗೆ ನೆಗೆದು ಬಿದ್ದಿತ್ತ, ಕಳ್ಳಿ ಕಾಡೆ ಓಡಿ ಬಂದಿತ್ತ. ಬನ್ರಿ, ನನ್ನ ವಿಷಯ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.